ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರು ರಾಯರ ಅದ್ಭುತ ಜೀವನ ಕಥೆಯನ್ನು ಕೇಳಿದರೆ ಎಂತಹ ಸಂದರ್ಭದಲ್ಲಿಯೂ ಕೂಡ ಮನಸ್ಸಿನಲ್ಲಿ ಒಂದು ದೈವಿಕ ಶಕ್ತಿ ನಮ್ಮಲ್ಲಿ ಜೀವಂತವಾಗಿದೆ ಎನ್ನುವುದಕ್ಕೆ ರಾಯರ ಅದ್ಭುತ ಜೀವನ ಕಥೆಯನ್ನು ಒಮ್ಮೆ ಕೇಳಿ. ಭಾರತದ ಪವಿತ್ರ ಭೂಮಿಯಲ್ಲಿ ಭಕ್ತಿಯು, ಜ್ಞಾನವು ಮತ್ತು ತ್ಯಾಗವು ಒಂದಾಗಿ ಅವತರಿಸಿದ ಮಹಾನ್ ಸಂತರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಶ್ರೇಷ್ಠರು. ಅವರು ಕೇವಲ ಒಬ್ಬ ಸಾಧು ಮಾತ್ರವಲ್ಲ, ಇಂದಿಗೂ ಜೀವಂತವಾಗಿರುವ ದೈವಿಕ ಶಕ್ತಿ ಎಂದು ಭಕ್ತರು ನಂಬುತ್ತಾರೆ. ಇನ್ನು ವೆಂಕಟನಾಥರ ಜನನ ಅಂದರೆ ಕ್ರಿಸ್ತಶಕ 1595 ಸುಮಾರಿಗೆ ತಮಿಳುನಾಡಿನ ಭುವನಗಿರಿಯ ಬಳಿ ಇರುವ ಭವನ ಗ್ರಾಮದಲ್ಲಿ ಒಂದು ಧಾರ್ಮಿಕ ಬ್ರಾಹ್ಮಣ ಕುಟುಂಬದಲ್ಲಿ ಒಬ್ಬ ಬಾಲಕ ಜನಿಸಿದರು. ಅವರ ಹೆಸರು ವೆಂಕಟನಾಥ. ಅವರಿಗೆ ಬಾಲ್ಯದಲ್ಲಿಯೇ ಕೂಡ ವೇದಾಧ್ಯಯನ, ಶಾಸ್ತ್ರಜ್ಞಾನ, ಸಂಗೀತ, ತತ್ವಚಿಂತನೆ ಇವೆಲ್ಲವೂ ಸಹಜವಾಗಿ ಬಂದಿದ್ದವು. ಬಾಲಕನ ಮಾತು, ನಡೆಯು, ದೃಷ್ಟಿಯಲ್ಲೇ ಭಗವಂತನ ಭಕ್ತಿ ಹೊಳೆಯುತ್ತಿತ್ತು. ಇನ್ನು ಅವರ ಮಹಾನ್ ಗುರು ಸುಧೀಂದ್ರ ತೀರ್ಥರ ಆಶೀರ್ವಾದ ಕೂಡ ಒಂದು ತಿರುವನ್ನು ತಂದಿತ್ತು. ಅಂದರೆ ವೆಂಕಟನಾಥರ ಜೀವನಕ್ಕೆ ತಿರುವು ಬಂದದ್ದು ಶ್ರೀ ಸುಧೀಂದ್ರ ತೀರ್ಥರು ಅವರನ್ನು ಕಂಡಾಗ. ಈ ಬಾಲಕ ಸಾಮಾನ್ಯನಲ್ಲ, ಇವನು ಮುಂದೊಂದು ದಿನ ಜಗತ್ತಿಗೆ ದೀಪವಾಗುವ ಸಂತ ಎಂದು ಗುರುಗಳು ಭವಿಷ್ಯ ನುಡಿದರು. ವೆಂಕಟನಾಥರು ಗುರುಗಳ ಬಳಿ ವೇದ, ಉಪನಿಷತ್ತು, ದ್ವೈತ ತತ್ವಗಳಲ್ಲಿ ಅಪಾರ ಜ್ಞಾನವನ್ನು ಪಡೆದರು. ಇನ್ನು ಗೃಹಸ್ಥಾಶ್ರಮ ಅಂದರೆ ಗುರುವಿನ ಆದೇಶದಂತೆ ವೆಂಕಟನಾಥರು ವಿವಾಹ ಕೂಡ ಆದರು. ಆದರೆ ಅವರ ಜೀವನ ಸುಖಕರವಾಗಿರಲಿಲ್ಲ. ಬಡತನ, ಪತ್ನಿಯ ಅಕಾಲ ಮರಣ, ಮಗನ ಜವಾಬ್ದಾರಿ ಈ ಎಲ್ಲ ಸಂಕಟಗಳು ಅವರನ್ನು ಇನ್ನಷ್ಟು ಭಗವಂತನತ್ತ ಕರೆದೊಯ್ದವು. ಇನ್ನು ರಾಘವೇಂದ್ರರ ಅವತಾರ ಅಂದರೆ ಸನ್ಯಾಸ ದೀಕ್ಷೆ. ಒಂದು ದಿನ ಸುಧೀಂದ್ರ ತೀರ್ಥರು ಸನ್ಯಾಸಕ್ಕೆ ಯೋಗ್ಯನನ್ನು ಹುಡುಕುತ್ತಿದ್ದರು. ದೈವಿಕ ಸಂಕೇತ ಎಲ್ಲವೂ ವೆಂಕಟನಾಥರನ್ನೇ ಸೂಚಿಸುತ್ತಿತ್ತು. ಆದರೂ ವೆಂಕಟನಾಥರು ಹಿಂದೆ ಸರಿದರು. ಯಾಕೆ ಎಂದರೆ ನನ್ನ ಮಗನ ಭವಿಷ್ಯ ಎಂಬ ಚಿಂತೆಯಲ್ಲಿ. ಆ ಕ್ಷಣದಲ್ಲಿ ನಡೆದ ಅದ್ಭುತ ಘಟನೆ ಎಲ್ಲರ ಕಣ್ಣೀರನ್ನು ಹರಿಸಿದೆ. ಅವರ ಮಗನೇ ಬಂದು ಹೇಳಿದರು, ಅಪ್ಪ, ನೀವು ಲೋಕಕ್ಕಾಗಿ ಜನಿಸಿದ್ದೀರಿ, ನನ್ನ ಚಿಂತೆ ಬಿಡಿ ಎಂದು ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿದರು. ಇನ್ನು ಅವರ ಹೊಸ ಹೆಸರು ಬಂದು ಶ್ರೀ ರಾಘವೇಂದ್ರ ತೀರ್ಥರು. ಅಲ್ಲಿಂದ ಅದ್ಭುತಗಳು ಆರಂಭ ಆಯಿತು. ಗುರುರಾಯರು ಎಲ್ಲೆಡೆ ಸಂಚರಿಸಿದರು. ಭಕ್ತರಿಗೆ ಉಪದೇಶ, ದುಃಖಿಗಳಿಗೆ ಪರಿಹಾರ, ಆಸಕ್ತರಿಗೆ ಆಶೆ. ಅವರ ಬಳಿ ಬಂದವರು ಖಾಲಿ ಕೈಯಿಂದ ಹಿಂದಿರುಗಲಿಲ್ಲ. ಇನ್ನು ಅದ್ಭುತಗಳು. ಮರಣಮುಖದಲ್ಲಿದ್ದ ಬಾಲಕನಿಗೆ ಜೀವ, ವಿಷದಿಂದ ಸತ್ತ ಹಾವು ಜೀವಂತ, ಬರಗಾಲದಲ್ಲಿ ಮಳೆ, ಕಣ್ಣಿಲ್ಲದವರಿಗೆ ದೃಷ್ಟಿ. ಇದು ಕೇವಲ ಕಥೆಯಲ್ಲ, ಇಂದಿಗೂ ಭಕ್ತರು ಅನುಭವಿಸುವಂತಹ ಸತ್ಯ. ಇನ್ನು ದೈವಿಕ ಕ್ಷೇತ್ರ ಮಂತ್ರಾಲಯ. ಗುರುರಾಯರು ವಾಸಕ್ಕಾಗಿ ಆಯ್ದ ಸ್ಥಳವೇ ಮಂತ್ರಾಲಯ. ತುಂಗಭದ್ರಾ ನದಿಯ ತೀರದಲ್ಲಿ ಅವರು ತಮ್ಮ ಶಿಷ್ಯರಿಗೆ ಹೇಳಿದ ಮಹತ್ವದ ಮಾತು, ನಾನು ಬೃಂದಾವನ ಪ್ರವೇಶ ಮಾಡಿದರೂ 300 ವರ್ಷಗಳವರೆಗೆ ಭಕ್ತರ ಸಂಕಟಗಳನ್ನು ನಿವಾರಿಸುತ್ತೇನೆ. ಇನ್ನು ಬೃಂದಾವನ ಪ್ರವೇಶ ಮಾಡಿದ್ದು ಕ್ರಿಸ್ತಶಕ 1671ರಲ್ಲಿ. ಗುರುರಾಯರು ಜೀವಂತವಾಗಿಯೇ ಬೃಂದಾವನವನ್ನು ಪ್ರವೇಶ ಮಾಡಿದರು. ಅವರು ಹೊಳ ಹೋಗುವ ಮೊದಲು ಉಚ್ಚರಿಸಿದ ಮಂತ್ರಗಳು ಇಂದಿಗೂ ಮಂತ್ರಾಲಯದಲ್ಲಿ ನಾದಿಸುತ್ತಿವೆ. ಅಂದಿನಿಂದ ಬೃಂದಾವನವೇ ದೇವಾಲಯ. ಅವರ ಕೃಪೆಯೇ ವರದಾನ. ಇಂದಿಗೂ ನಡೆಯುವ ಅದ್ಭುತಗಳು ಅಂದರೆ ಸಂತಾನ ಭಾಗ್ಯ, ಉದ್ಯೋಗ ಸಮಸ್ಯೆ ಪರಿಹಾರ, ಆರೋಗ್ಯ ಲಾಭ, ಮನಃಶಾಂತಿ ಎಲ್ಲವೂ ಗುರುರಾಯರ ಕೃಪೆಯಿಂದ ಸಾಧ್ಯವೆಂದು
ಭಕ್ತರು ನಂಬುತ್ತಾರೆ. ಗುರುರಾಯರ ಮಹಿಮೆ ಬಗ್ಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಧನ್ಯವಾದಗಳು.